ಮಕ್ಕಳೆಲ್ಲ, ಶಾಲೆಯ ಮಕ್ಕಳೆಲ್ಲ ಟೀಚರ್ಸ್ ಜೊತೆಯಲ್ಲಿ, ಲೆಕ್ಚರರ್ಸ್ ಜೊತೆಯಲ್ಲಿ ಪಿಕ್ನಿಕ್ಗೆ ಹೋದ್ರಂತೆ. ಏನು ಪಿಕ್ನಿಕ್ ಅಂದ್ರೆ ಅಲ್ಲಿ ಗಾಣ ಇದೆ, ಆ ಗಾಣವನ್ನ ನೋಡ್ಲಿಕ್ಕೆ ನಾವೆಲ್ಲ ಹೋಗ್ಬೇಕು ಅಂತ. ನಾನೀಗ ಗಾಣವನ್ನು ವಿವರಿಸುವುದಿಲ್ಲ, ಗಾಣ ನೋಡ್ಬೇಕು ಅಂತ. ಸರಿ, ಎಲ್ಲರೂ ಸ್ಕೂಲ್ ಬಸ್ಸಲ್ಲಿ ಹೋದ್ರು. ಅಲ್ಲಿ ಗಾಣದ ಹತ್ರ ಇಳಿದ್ರು. ಆ ಗಾಣ ಹೇಗಿರ್ತದೆ ಅಂದ್ರೆ ಮಧ್ಯದಲ್ಲಿ ಮೆಷಿನ್ ಇರ್ತದೆ, ಸುತ್ತ ಎತ್ತು ಅಥವಾ ಕೋಣಗಳು ಅದನ್ನು ಹಿಡ್ಕೊಂಡು ತಿರುಗ್ತಾ ಇರ್ತವೆ, ಹೀಗೆ ತಿರುಗುವುದು ಅಷ್ಟೇ. ಇವರೆಲ್ಲ ಹೋಗಿ ಸ್ಕೂಲ್ ಬಸ್ಸಲ್ಲಿ ಇಳಿದಾಗ ನೋಡ್ತಾರೆ, ಸರ್ ಎಂತ ಸರ್ಪ್ರೈಸ್ ಸರ್ ನೋಡಿ ಅಂದ್ರು ಎಲ್ಲ ಮಕ್ಕಳು. ಎಲ್ಲ ನೋಡ್ತಾರೆ, ಟೀಚರ್ ಏನು ಕೋಣಗಳು ಹೋಗ್ತಾ ಇವೆ ಹೀಗೆ, ಆದ್ರೆ ಹಿಂದ್ಗಡೆ ಹೊಡೆಯೋರು ಯಾರಿಲ್ಲ, ಅವುಗಳು ಹೋಗ್ತಲೇವೆ ಗಾಣದಲ್ಲಿ ತಿರುಗುವುದು. ಎಂತ ಸರ್ಪ್ರೈಸ್ ಸರ್, ಯಾರೂ ಹೊಡೆಯೋರಿಲ್ಲ, ಎಲ್ಲ ಹೋಗ್ತಾ ಇವೆ ಅಂತ. ಹೌದಲ್ಲ, ಟೀಚರ್ಸಿಗೂ ಆಶ್ಚರ್ಯ. ಆಚೆ ಈಚೆ ನೋಡಿದ್ರು, ಯಾರು ಇದ್ದಾರ ಅಂತ ನೋಡಿದ್ರೆ ದೂರದಲ್ಲಿ ಒಬ್ಬ ರೈತ ಗದ್ದೆ ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೆ ಸಂಬಂಧಪಟ್ಟವ. ಎಲ್ಲರೂ ಗುಂಪಾಗಿ ಅಲ್ಲಿಗೆ ಹೋದ್ರು. ಯಜಮಾನ್ರೆ ನಮಸ್ತೆ ಎಂದ್ರು. ನಮಸ್ತೆ, ಏನ್ ಮಾಡ್ತಾ ಇದ್ದೀರಾ? ಗದ್ದೆ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ಅಲ್ಲಿ ಗಾಣದಲ್ಲಿ? ಅಲ್ಲಿ ಯಾರು ಬೇಕು ಅಂತಿಲ್ಲ. ಯಾಕೆ? ಅವುಗಳಿಗೆ ಹೋಗ್ತವೆ, ಅಭ್ಯಾಸ ಆಗಿದೆ ಅಂತ. ಹೌದಾ, ಒಂದು ವೇಳೆ ನಿಂತ್ರೆ? ಕೇಳಿದ್ರು. ನಿಂತ್ರೆ ನಂಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಅಲ್ಲಿ ನೋಡಿ ಅಂತೆ, ಅವುಗಳ ಕುತ್ತಿಗೆಗೆ ಒಂದು ಸರಪಳಿ ಹಾಕಿದ್ದೇನೆ, ಒಂದು ಗಂಟೆ ಕಟ್ಟಿದ್ದೇನೆ, ಅದು ಕಿಣಿ 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 ಅಂತ ಶಬ್ದ ಆಗುತ್ತೆ, ನಂಗೆ ಗೊತ್ತಾಗುತ್ತೆ. ನಿಂತ್ರೆ ಕಿಣಿ ಕಿಣಿ ಶಬ್ದ ನಿಲ್ತದೆ. ಅವಾಗ ಎಂತ ಮಾಡ್ತೀರಿ? ಅವಾಗ ಇಲ್ಲಿಂದಲೇ ಜೋರಾಗಿ ಹೇ ಹೇ ಹೇಳ್ತೇನೆ, ಅವುಗಳು ಮುಂದಕ್ಕೆ ಹೋಗ್ತವೆ. ಇಷ್ಟು ನಾರ್ಮಲ್ ಕತೆ. ಆಗ ಕ್ಲಾಸ್ನಲ್ಲಿ ಫಸ್ಟ್ ಇರುವ ಟಾಪ್ ಸ್ಕೋರರ್ ಹುಡುಗ ಒಂದು ಪ್ರಶ್ನೆ ಕೇಳ್ತಾನೆ. ಯಾಕಂದ್ರೆ ಬೇರೆಯವರಿಗೆ ಈ ತರದ ಪ್ರಶ್ನೆ ಹೊಳಿಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪ್ರಶ್ನೆ ಕೇಳ್ತಾನೆ. ಏನ್ ಪ್ರಶ್ನೆ ಅಂದ್ರೆ, ಹೌದಾ, ಆದ್ರೆ ನಿಮ್ಮ ಕೋಣಗಳು ಒಂದ್ ವೇಳೆ ನಿಂತ್ಕೊಂಡಲ್ಲೇ ಹೀಗ್ ಮಾಡಿದ್ರೆ ಏನ್ ಮಾಡ್ತೀರಾ ಕೇಳಿದ. ಕೇಳಿದ್ಯಾರು? ಟಾಪ್ ಸ್ಕೋರರ್. ನಿಂತ್ಕೊಂಡಲ್ಲೇ ಹೀಗ್ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ. ತಕ್ಷಣ ರೈತ ಕೊಟ್ಟ ಉತ್ತರ ಅದ್ಭುತವಾದದ್ದು ಅಂತ ಹೇಳ್ತೇನೆ ನಾನು. ರೈತ ಹೇಳ್ತಾನೆ, ಹೌದು ಪುಟ, ಹಾಗೂ ಮಾಡಬಹುದು, ಆದ್ರೆ ನಾನು ನಮ್ಮ ಕೋಣಗಳನ್ನ ಕಾಲೇಜಿಗೆ ಕಳಿಸ್ಲಿಲ್ಲಲ್ಲ ಅಂದ. ಚಪ್ಪಾಳೆ ಹೊಡಿತಲೇ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನಾವು ಅದೇ ಸಾಲಿನಲ್ಲಿದ್ದೇವಾ? ಕಾಲೇಜಿಗೆ ಬಂದ ಮೇಲೆ ಈ ತರದ ಕ್ರಿಮಿನಲ್ ಐಡಿಯಾಗಳನ್ನ ಇಟ್ಕೊಂಡು ಬದುಕೋರಾಗ್ಬಿಟ್ಟಿದ್ದೇವಾ? ಅದು ಶಿಕ್ಷಣನ? ಯೋಚನೆ ಮಾಡ್ಬೇಕಲ್ಲ ಮಕ್ಕಳೇ. ಇದು ಕಥೆ, ಚಪ್ಪಾಳೆ ಹೊಡೆದ್ರಿ ತಪ್ಪಿಲ್ಲ, ಆದ್ರೆ ಸ್ವಲ್ಪ ಗಂಭೀರವಾಗಿ ಈಚೆ ಬಂದು ಯೋಚನೆ ಮಾಡೋಣ. ಇವತ್ತು ನಮ್ಮ ದೇಶದ ಉದ್ದಗಲದಲ್ಲಿ ಕಾಡುತ್ತಿರುವ ನಕ್ಸಲಿಸಂ ಅನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ನಕ್ಸಲೀಯರಾಗಿ ಇವತ್ತು ಕಾಡುಗಳಲ್ಲಿ ಓಡಾಡಿಕೊಂಡು ಇಡೀ ವ್ಯವಸ್ಥೆಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಅವ್ರು ಯಾರೂ ಕೂಡ ಅನ್ಎಜುಕೇಟೆಡ್ ಅಲ್ಲ, ಫುಲ್ಲಿ ಎಜುಕೇಟೆಡ್, ಯೂನಿವರ್ಸಿಟಿಗಳಿಂದ ಹೊರಗೆ ಬಂದಿರತಕ್ಕಂಥವ್ರು. ಇದು ಶಿಕ್ಷಣನ? ಇದು ಪರಿಪೂರ್ಣ ಶಿಕ್ಷಣನ? ಅವರಿಗೆ ಕಾಡುಗಳಲ್ಲಿ ಹೀಗೆ ಓಡಾಡಬಾರ್ದು, ವ್ಯವಸ್ಥೆಗೆ ವಿರುದ್ಧವಾಗಿ ಹೋರಾಟ ಮಾಡಬಾರ್ದು, ಏನಿದ್ರೂ ವ್ಯವಸ್ಥೆಯ ಒಳಗೆ ಹೋರಾಡಬೇಕು ಅಂತ ಹೇಳಿಕೊಡದೇ ಇರತಕ್ಕಂಥ ಶಿಕ್ಷಣ ಸೋತಿಲ್ವಾ? ಹಾಗಾದ್ರೆ ಮಾರ್ಕ್ಸ್ ನಕ್ಸಲಿಸಂ ಕಲಿಸ್ತದೆ ಅಲ್ವಾ? ಬೇಡ. ಭಯೋತ್ಪಾದಕರ ಪಟ್ಟಿ ತಕೊಳ್ಳಿ ನೀವು. ಎಲ್ಲರೂ ಕೂಡ ಭಾರಿ ಇಂಟೆಲಿಜೆನ್ಸ್, ಬಾಂಬ್ ತಯಾರಿಸುವುದರಲ್ಲಿ, ಇನ್ಯಾವುದು ಮಾಡುವುದರಲ್ಲಿ, ಎಲ್ಲ ತಂತ್ರಗಳನ್ನು ರೂಪಿಸುವುದರಲ್ಲಿ. ಯಾರು ಅನ್ಎಜುಕೇಟೆಡ್ ಇವತ್ತು ಭಯೋತ್ಪಾದಕರಾಗಿಲ್ಲ. ಹಾಗಾದ್ರೆ ನಮ್ಮ ಶಿಕ್ಷಣ ಸೋತಿಲ್ವಾ? ಅವರಿಗೆ ಈ ತರ ಭಯೋತ್ಪಾದನೆ ಮಾಡುವುದು ತಪ್ಪು ಎನ್ನುವ ಶಿಕ್ಷಣವನ್ನ ಕೊಟ್ಟಿಲ್ಲಲ್ಲ, ಹಾಗಾದ್ರೆ ಶಿಕ್ಷಣ ಸೋತಿಲ್ವಾ? ಅಲ್ಲಿ ಪರಿಪೂರ್ಣ ಶಿಕ್ಷಣ ಆಗಿಲ್ಲ ಅನ್ನೋದನ್ನ ನಾವು ಗಮನಿಸೋದಿಲ್ವಾ? ಬೇಡ, ಬಹಳ ಹತ್ತಿರಕ್ಕೆ ಬರೋಣ. ಎಲ್ಲಿದ್ದೋ ಯಾಕೆ ಹೇಳೋದು ನಾವು? ಕರ್ನಾಟಕಕ್ಕೆ ಬರೋಣ. ಲೋಕಾಯುಕ್ತರ ದಾಳಿ, 10 ತಿಮಿಂಗಲಗಳು ಬಲೆಗೆ, ಪತ್ರಿಕೆಗಳಲ್ಲಿ ಬರ್ತದೆ. ಎಲ್ಲೋ ಬಾತ್ರೂಮ್ಗಳಲ್ಲಿ ಅಲ್ಲಿ ಇಲ್ಲಿ ನೋಟಿನ ಕಂತೆಗಳು ಸಿಗ್ತದೆ, ಬೆಡ್ರೂಮ್ನಲ್ಲೆಲ್ಲ. ಇವರು ಯಾರಾದ್ರೂ ಅನ್ಎಜುಕೇಟೆಡಾ? ರೈತರ? ಯೋಚನೆ ಮಾಡಿ. ಇವರಿಗೆ ಭ್ರಷ್ಟಾಚಾರ ಮಾಡಿ, ಲಂಚ ತಕ್ಕೊಂಡು, ಇನ್ನೇನೋ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವ ಈ ವಿದ್ಯೆಯನ್ನ ಯಾರು ಕಲಿಸಿದ್ರು? ನಮ್ಮ ಶಿಕ್ಷಣ ಕಲಿಸ್ತಾ? ಆದ್ರೆ ಅವರು ಎಜುಕೇಟೆಡ್, ಟಾಪ್ ಸ್ಕೋರರ್ಸ್. ಹಾಗಾದರೆ ಅಂಕ ತೆಗೆಯುವುದು ಶಿಕ್ಷಣ ಅಲ್ಲ, ಕೇವಲ ಅಂಕ ತೆಗಿಲಿಕ್ಕೆ ಕಲಿಸುವುದು ಶಿಕ್ಷಣ ಅಲ್ಲ ಎನ್ನುವುದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅಂಕ ತೆಗಿಬೇಕು, ಉದ್ಯೋಗಕ್ಕೆ ಎಷ್ಟು ಬೇಕೋ ಅಂಕ ತೆಗಿಬೇಕು. ಆದರೆ ಅಂಕದ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಕಲಿಯಬೇಕಾದ ಎರಡನೇ ಸಂಗತಿ ಏನು ಅಂದ್ರೆ, ನಾನು ಅದರ ಮೂಲಕ ಎರಡನೇ ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯ ಮನುಷ್ಯನಾಗಿ ಬದುಕುವುದು ಹೇಗೆ ಎನ್ನುವುದನ್ನ ಶಿಕ್ಷಣ ಹೇಳಿಕೊಡಬೇಕು.